ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ಸ್ವಾಗತ. ವೀಕ್ಷಕರೇ, ಇವತ್ತು ತುಂಬಾನೇ ರುಚಿಯಾಗಿ ಮೊಟ್ಟೆ ಮತ್ತು ಚಿತಕಿದ ಅವರೆಕಾಳಿನ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ. ಈ ಗ್ರೇವಿ ನೀವು ಒಮ್ಮೆ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡಿ ತಿಂತೀರಾ. ಪರಾಟ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ಈ ಕಾಂಬಿನೇಷನ್ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇಲ್ಲಿ ನಾನು ಚಿತಕಿದ ಅವರೆಕಾಳನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೊಟ್ಟೆಯನ್ನು ತಗೊಂಡಿದ್ದೀನಿ 5. ಇಲ್ಲಿ ಒಂದು ಪಾತ್ರೆಯನ್ನು ತಗೊಳ್ಳೋಣ. ಒಂದು ಪಾತ್ರೆಯಲ್ಲಿ 2 ಟೀ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕೊಳ್ಳೋಣ. ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಕ್ರ್ಯಾಕಲ್ ಮಾಡ್ಕೊಳ್ಬೇಕು, ಅಂದ್ರೆ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ಚಕ್ಕೆ 1 ಇಂಚು, ಹಾಗೆ 2 ರಿಂದ 3 ಲವಂಗ, 2 ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಈ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಗರಂ ಮಸಾಲೆ ಹಾಕಬಾರ್ದು. ಇಲ್ಲಿ 2 ಮೀಡಿಯಂ ಸೈಜಿನ ಈರುಳ್ಳಿಯ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗೋವರೆಗೂ ಮಸಾಲೆಯನ್ನು ಹಾಕೊಳ್ಳಿ, ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಇದನ್ನು ಸಹ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ವಾ. ಇದು ಫ್ರೈ ಆದ್ಮೇಲೆ ಇದಕ್ಕೆ ನಾವು ಚಿತಕಿದ ಅವರೆಕಾಳನ್ನು ಸೇರಿಸ್ಕೊಳ್ಳೋಣ. ಇವಾಗ ನೋಡಿ, ನಾನು ಇವಾಗ ಚಿತಕಿದ ಅವರೆಕಾಳನ್ನು ಹಾಕೊಳ್ತಾ ಇದ್ದೀನಿ. ಅವರೆಕಾಳು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಜೊತೆ ಮಾಡಿದಾಗ. ಇದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ ಪೌಡರ್ ಮಸಾಲೆಗಳನ್ನು ಹಾಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಯ್ತು. ಇದಕ್ಕೆ ನಾನು ಮೊದಲಿಗೆ ಅರಿಶಿನವನ್ನು 1/2 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡ್ರು, ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ. ಜೀರಿಗೆ ಪೌಡ್ರು 1/2 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಧನಿಯಾ ಪೌಡ್ರು 1.5 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. 1.5 ಟೀ ಸ್ಪೂನ್ ಹಾಕಿದ್ಮೇಲೆ ಇದು ಚೆನ್ನಾಗಿ ಫ್ರೈ ಮಾಡಿ, ಉಪ್ಪು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಸೀದೋದ್ರೆ ಸ್ವಲ್ಪ ನೀರನ್ನು ಸಹ ಹಾಕಿ ನೀವು ಫ್ರೈ ಮಾಡಿ. ನೀರಿನಂಶ ಇಲ್ಲದೆ ಇದ್ರೆ ನೋಡಿರಿ, ಇವಾಗ ಚೆನ್ನಾಗಿ ಇದು ಫ್ರೈ ಆಗ್ತಾ ಇದೆಯಲ್ವಾ. ಫ್ಲೇಮು ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ 3 ರಿಂದ 4 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ಇವಾಗ 3 ರಿಂದ 4 ನಿಮಿಷ ಆಯ್ತು. ಈಗ ಇದು ಚೆನ್ನಾಗಿ ಬೆಂದಿದೆ. ಜಾಸ್ತಿ ಬೇಯಿಸ್ಕೊಳ್ಬಾರ್ದು, ಇಲ್ದಿದ್ರೆ ಪುಡಿ ಪುಡಿ ಆಗೋಗುತ್ತೆ. ಇದಕ್ಕೆ ತೆಂಗಿನಕಾಯಿ ಪೇಸ್ಟ್ ಅನ್ನು 1/2 ಹೋಳಿನಷ್ಟು ಹಾಕೊಳ್ತಾ ಇದ್ದೀನಿ. 3 ಟೊಮೊಟೊ ಹಣ್ಣನ್ನು ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಮಸಾಲೆ ನೀರನ್ನು ಸಹ ಹಾಕೊಳ್ತಾ ಇದ್ದೀನಿ. ಗ್ರೇವಿ ಜಾಸ್ತಿ ಬೇಕು ಅಂದಾಗ ನೀವು ನೀರು ಸಹ ಜಾಸ್ತಿ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ವಾ. ಇವಾಗ ಕುದಿ ಬರಬೇಕಾದ್ರೆ ಮೊಟ್ಟೆಯನ್ನು ಫ್ಲೇಮು ಲೋ ಮಾಡ್ಕೊಳ್ಳಿ. ಲೋ ಮಾಡಿಕೊಂಡು ಒಂದೊಂದು ಮೊಟ್ಟೆ ಒಂದೊಂದು ಬಟ್ಲಲ್ಲಿ ಹಾಕಿ ಬಿಡ್ತಾ ಇರಬೇಕು. ಆವಾಗ ಎಲ್ಲೂ ಮೊಟ್ಟೆ ಜಾಸ್ತಿ ಬಿಡಿ ಬಿಡಿಯಾಗಿ ಬಿಡಲ್ಲ. ಆದ್ರಿಂದ ಒಂದು ಬಟ್ಲಲ್ಲಿ ಮೊಟ್ಟೆಯನ್ನು ಒಡ್ಕೊಂಡು ಹಾಕಿ ನೋಡಿ. ಇವಾಗ ಎಲ್ಲ ಮೊಟ್ಟೆಗಳು ಒಂದೊಂದು ಸೈಡಲ್ಲಿ ಹಾಕ್ತಾ ಇದ್ದೀನಲ್ವಾ. ಹಾಕಿದ್ಮೇಲೆ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಟು 5 ನಿಮಿಷ ಬೇಯಿಸಿದ್ರೆ ಗ್ರೇವಿ ರೆಡಿ ಆಗ್ತಾ ಇದೆ ನೋಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕಿ, ಹಾಗೆ ಸ್ವಲ್ಪ ಗರಂ ಮಸಾಲೆಯನ್ನು ಸಹ ಹಾಕೊಳ್ಳಿ. ಒಂದೊಂದಾಗಿ ಮೊಟ್ಟೆಯನ್ನು ಬಿಟ್ರೆ ಈ ರೀತಿ ಬಿಡಿ ಬಿಡಿಯಾಗಿ ಮೊಟ್ಟೆ ಬಿಟ್ಕೊಳ್ಳಲ್ಲ, ಹೀಗೆ ಇರುತ್ತೆ. ಇವಾಗ 5 ನಿಮಿಷ ಮುಚ್ಚಿ ಬೇಯಲು ಬಿಡೋಣ. 5 ನಿಮಿಷ ಆಗಿದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ. ಆಫ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮಾಡಬೇಕು ಅನಿಸ್ತಾ ಇದೆಯಾ ಅಲ್ವಾ? ಹಾಗಾದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನಿಮ್ಮೊಂದಿಗೆ ತರ್ತೀನಿ.